Dear students, today we are going to learn the poem on children. This poem was written by Kahil Gibran. ಸೊ ಇವತ್ತು ನಾವು ಆನ್ ಚಿಲ್ಡ್ರನ್ ಅಂತ ಹೇಳಿದರೆ ಮಕ್ಕಳ ಕುರಿತಾದ ಪೋಯಮನ್ನು ಕಲಿತಾ ಇದ್ದೇವೆ. ಸೊ ದಿಸ್ ಪೋಯಮ್ ವಾಸ್ ರಿಟನ್ ಬೈ ಕಾಹಿಲ್ ಗಿಬ್ರಾನ್. ಸೊ ಅಬೌಟ್ ದ ಪೋಯಟ್ ದೇ ಹ್ಯಾವ್ ಗಿವನ್ ಇನ್ ಪೇಜ್ ನಂಬರ್ 17. ಲೆಟ್ ಅಸ್ see now about the poet. Kahil Gibran, he was born on 1883 and expired on 1931. He is a Lebanese American artist and poet. His poems are considered poetic essays as they do not adhere to the usual versification. The Prophet is his best known work and has been translated into more than 25 languages including Kannada. On Children is a selection from the Prophet which offers a critique of the usual expectations of parents about their children and urges them to introspect. Dear students, before learning this poem, let us see the pre-reading activities that is given in page number 16. ಸೊ ಈ ಪ್ರೀ-ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನಾವು ಒಂದಾಗಿ ಒಂದು ನೋಡ್ಕೊಳ್ಳುವ. ಬಹುಶಃ ನಮಗೆ ಇಲ್ಲಿ ಒಂದು ರೀತಿಯ ಕ್ಲೂ ಸಿಗ್ಬೋದು. ಇದರಲ್ಲಿ ಯಾವ ಒಂದು ಅಂಶದ ಮೇಲೆ ಇಲ್ಲಿ ಕಾಹಿಲ್ ಗಿಬ್ರಾನ್ ಅವರು ಪೋಯಮನ್ನು ಬರೆದಿದ್ದಾರೆ, ಯಾವುದೆಲ್ಲ ಒಂದು ಕ್ಯಾರೆಕ್ಟರ್ಸ್ಗಳನ್ನು ಇಲ್ಲಿ ಈ ಪೋಯಮ್ ಒಳಗೊಂಡಿದೆ ಅಂತ ಹೇಳಿ ನಮಗೆ ತಿಳಿಬೋದು. ಸೊ ಲೆಟ್ ಅಸ್ ಸಿ. The first point is what your parents expect of you. ಪೇರೆಂಟ್ಸ್ ನಿಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ವಾಟ್ ಡು ಯು ಎಕ್ಸ್ಪೆಕ್ಟ್ ಆಫ್ ಯುವರ್ ಪೇರೆಂಟ್ಸ್. ನೀವು ಪೇರೆಂಟ್ಸಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ. ಹ್ಯಾವ್ ಯು ಎವರ್ ಫೆಲ್ಟ್ ಯುವರ್ ಪೇರೆಂಟ್ಸ್ ಆರ್ ಟು ಪೊಸೆಸಿವ್ ಆ್ಯಂಡ್ ಡಿಮಾಂಡಿಂಗ್. ಯಾವತ್ತಾದರೂ ನಿಮ್ಮ ಪೇರೆಂಟ್ಸ್ ತುಂಬ ಪೊಸೆಸಿವ್ ಮತ್ತು ಡಿಮಾಂಡಿಂಗ್ ಅಂತ ನಿಮಗೆ ಯಾವತ್ತಾದರೂ ಫೀಲ್ ಆಗಿದೆಯಾ? ಪೊಸೆಸಿವ್ನೆಸ್ ಅಂತ ಹೇಳಿದರೆ ಒಂದು ರೀತಿಯ ಭಾರವನ್ನೇ ಹೇರಿದ್ದಾರೆ, ಅಥವಾ ಒಂದು ರೀತಿಯ ಯಾವ ಥರ ಅಂತ ಹೇಳಿದರೆ, ಸೊ ನೀನು ಡಾಕ್ಟರ್ ಆಗಲೇಬೇಕು, ನೀನು ಇಂಜಿನಿಯರಿಂಗ್ ಆಗಬೇಕು, ನೀನು ಅದನ್ನು ಮಾಡು, ಇದನ್ನು ಮಾಡಬೇಡ. ಸೊ ಆ ರೀತಿಯ ಒಂದು ಭಾರವನ್ನು ನಿಮ್ಮಲ್ಲಿ ಹೇರಿದ್ದಾರಾ, ಅಥವಾ ಡಿಮಾಂಡ್ ಮಾಡಿದ್ದಾರಾ ನಿಮ್ಮಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ಗಳನ್ನು ಅವರು ಮಾಡಿದ್ದಾರೆ. ಸೊ ವೈ? ಸೊ ಯಾಕೆ ಈ ರೀತಿ ಎಕ್ಸ್ಪೆಕ್ಟೇಷನ್ಗಳನ್ನು ಮಾಡ್ತಾರೆ ನಿಮ್ಮ ಮೇಲೆ? ಯಾಕೆ ಇಷ್ಟು ನಿಮ್ಮ ಪೇರೆಂಟ್ಸ್ ಪೊಸೆಸಿವ್ ಆಗಿದ್ದಾರೆ ಅಂಥೇಳಿ ನೀವು ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ, ಆಲೋಚನೆ ಮಾಡಿದ್ದೀರಾ? ವೈ ಅಂಥೇಳಿ ಕ್ವಶನ್ ಮಾಡಿದ್ದೀರಾ ಅಂಥೇಳಿ ಈ ಒಂದು ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ಕೊಟ್ಟಿದ್ದಾರೆ. Dear students, now let us learn the poem on children line by line. So, and a woman who held a babe against her bosom said, speaks to us of children. ಒಬ್ಬಳು ಹೆಂಗಸು ಏನು ಮಾಡ್ತಾಳೆ ಅಂತ ಹೇಳಿದರೆ, ಬೇಬ್ ಅಂತ ಹೇಳಿದರೆ ಬೇಬಿ, ತನ್ನ ಮಗನನ್ನು ಬಾಸಮ್ ಅಂತ ಹೇಳಿದರೆ ಎದೆಗೆ. ಸೊ ತನ್ನ ಮಗನನ್ನು ಎದೆಗೆ ಅಪ್ಪಿಕೊಂಡು, ಪ್ರಾಫೆಟ್ ಅಂತ ಹೇಳಿದರೆ ಒಬ್ಬ ಧರ್ಮಗುರು. ಸೊ ಒಂದು ಜ್ಯೋತಿಷ್ಯ ಹೇಳುವವರನ್ನು ನಾವು ಪ್ರಾಫೆಟ್ ಅಂತ ಹೇಳ್ತಾರೆ. ಸೊ ಆ ಪ್ರಾಫೆಟ್ ಎದುರುಗಡೆ ಹೋಗಿ ನಿಂತು ಕೇಳ್ತಾಳಂತೆ, ಸ್ಪೀಕ್ಸ್ ಟು ಅಸ್ ಆಫ್ ಚಿಲ್ಡ್ರನ್. ಜ್ಯೋತಿಷ್ಯರೇ, ಧರ್ಮಗುರುಗಳೇ, ಪ್ರಾಫೆಟ್, ನೀವು ನನ್ನ ಮಗನ ಬಗ್ಗೆಯನ್ನು ಹೇಳಿ. ನನ್ನ ಮಗ ಈಗ ಮಗುವಾಗಿದೆ, ನೆಕ್ಸ್ಟ್ ಅವನ ಭವಿಷ್ಯವನ್ನು ಹೇಳಿ. ಅವನು ಹೇಗಾಗ್ತಾನೆ, ಅವನಿಗೆ ಒಳ್ಳೆಯ ಹಾದಿಯಲ್ಲಿ ನಡೀತಾನ ಅವನು. ಸೊ ಅವನು ಏನಾಗಬಹುದು ನೆಕ್ಸ್ಟ್, ಅವನಲ್ಲಿ ಒಳ್ಳೆಯತನಗಳಿವೆಯಾ, ಇಲ್ಲ ಅಂತ ಹೇಳಿದರೆ ಅವನಲ್ಲಿ ಏನಾದರೂ ದೋಷಗಳಿದೆಯಾ, ಅವನ ಗ್ರಾಚಾರ ಬಗ್ಗೆ. ನಾವು ಕೂಡ ಹಾಗೆ ಒಂದು ಮಗು ಹುಟ್ಟಿದ ನಂತರ ಅದರ ಜಾತಕವನ್ನೆಲ್ಲ ಮಾಡ್ತೇವೆ ಅಲ್ವಾ? ಅದೇ ರೀತಿ ಈ ಹೆಂಗಸು ತನ್ನ ಮಗುವನ್ನು ಎದೆಗಪ್ಪಿಕೊಂಡು ಆ ಪ್ರೊಫೆಟ್ ಹತ್ರ, ಆ ಗುರುಗಳಲ್ಲಿ ಕೇಳ್ತಾಳಂತೆ, ದಯವಿಟ್ಟು ನೀವು ನನ್ನ ಮಗುವಿನ ಭವಿಷ್ಯವನ್ನು ಹೇಳಿ, ನನ್ನ ಮಗುವಿನ ಕುರಿತಾಗಿ ಹೇಳಿ ಅಂಥೇಳಿ ಆ ಪ್ರೊಫೆಟ್ಟಿಗೆ ಕೇಳ್ತಾಳಂತೆ. ಆ್ಯಂಡ್ ಹೀ ಸೆಡ್, ಅದಕ್ಕೆ ಪ್ರೊಫೆಟ್ ಹೇಳ್ತಾರೆ, ಸೊ ಏನು ಈ ಪ್ರೊಫೆಟ್ ಹೇಳುವಂತಹ ನಾವು ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಫಿಲಾಸಫಿಕಲ್ ಥಾಟ್ಸ್ ನಮಗೆ ಗೊತ್ತೇ ಇರಬೇಕು ಅಂತ ಹೇಳಿದ್ರೆ, ಫಿಲಾಸಫಿಕಲ್ ಥಾಟ್ಸ್ ಅಂತ ಹೇಳಿದರೆ ಆಧ್ಯಾತ್ಮ ಚಿಂತನೆ. ಸೊ ಇದರ ಬಗ್ಗೆ ಎಲ್ಲ ಕುರಿತು ನಮಗೆ ಅರ್ಥ ಆದರೆ ಈ ಪೋಯಮ್ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬಿಕಾಸ್ ಹಿ ಈಸ್ ಅ ಪ್ರೊಫೆಟ್ ಅಲ್ವಾ? ಸೊ ಅವನು ಪ್ರೊಫೆಟ್ ಆದ್ದರಿಂದಾಗಿ ನಮಗೆ ಸ್ವಲ್ಪ ಡೀಪಾಗಿ ನಾವು ಫಿಲಾಸಫಿಕಲ್ ಥಾಟ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಏನು ಹೇಳ್ತಾನಂತ ಹೇಳಿದರೆ, ಆ್ಯಂಡ್ ಹೀ ಸೆಡ್, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಲ್ವಾ? ಸೊ ಅದಕ್ಕೆ ಪ್ರೊಫೆಟ್ ಹೇಳ್ತಾನಂತೆ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅಲ್ಲ. ಸೊ ಈ ಮಾತನ್ನು ನಾವು ಕೇಳಿದ ಕೂಡಲೇ ನಮಗೆ ಒಂದು ರೀತಿಯಲ್ಲಿ ಏನಾಗುತ್ತೆ, ಒಂದು ರೀತಿಯ ಹೆದರಿಕೆ ಆಗ್ತದೆ. ಯಾಕಪ್ಪ? ಸೊ ಆ ಹೆಂಗಸು ಹೋಗಿ ನನ್ನ ಮಗುವಿನ ಬಗ್ಗೆ ಹೇಳಿ ಅಂತ ಕೇಳಿದಾಗ ಈ ಪ್ರೊಫೆಟ್, ಈ ಗುರು, ನಿಮ್ಮ ಮಕ್ಕಳು ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ ಹೇಳ್ತಾರೆ ಅಲ್ವಾ? ಸೊ ನಮಗೆ ಒಂದು ರೀತಿಯಲ್ಲಿ ಹೆದರಿಕೆ ಹುಟ್ಟುತ್ತದೆ ಅಲ್ವಾ? ಹಾಗಾದರೆ ಯಾರ ಮಕ್ಕಳಪ್ಪ ಇವರು ಅಲ್ವಾ? ಈ ಥರ ಎಲ್ಲ ಒಂದು ರೀತಿಯಾಗಿ ಸಿಲ್ಲಿ ಡೌಟ್ಸ್ ನಮ್ಮಲ್ಲಿ ಮೂಡ್ತದೆ. ಸೊ
ಇದಕ್ಕೆ ಉತ್ತರವನ್ನು ಪ್ರೊಫೆಟ್ ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ ನೋಡಿ, ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಹಾಗಾದರೆ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ ಹೇಳಿದರೆ ಇವರು ಯಾರಂತೆ ಹಾಗಾದರೆ ಈ ಮಕ್ಕಳು? ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ ಅಂತ ಹೇಳಿದರೆ, ಲೈಫ್ ಅಂದರೆ ನಮಗೆ ಗೊತ್ತು ಜೀವ. ಸೊ ಈ ಜೀವ ಅನ್ನೋದಿದೆ ಏನಿದೆ ಅದು ಎಲ್ಲ ಗಿಡ ಮರ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಇದೆ ಅಲ್ವಾ, ತುಂಬಿಕೊಂಡಿದೆ. ಈ ಒಂದು ಶಕ್ತಿ, ಈ ಜೀವ ಅನ್ನುವಂಥ ಶಕ್ತಿಯನ್ನು ನಾವೊಂದು ಕೆಲವೊಂದು ಬಾರಿ ದೇವರು ಅಂತ ಕರಿತೇವೆ. ಸೊ ಈ ಶಕ್ತಿ ಅನ್ನೋದು ಏನಿದೆಯೋ ಒಂದು ಚೈತನ್ಯ ಶಕ್ತಿಯಾಗಿದೆ. ಇದೊಂದು ವಿಚಿತ್ರವಾದ ಚೈತನ್ಯ ಶಕ್ತಿಯಾಗಿದೆ. ಸೊ ಈ ಚೈತನ್ಯ ಶಕ್ತಿಯ ಮಕ್ಕಳು ಇವರು. ಸೊ ಲೈಫ್ಸ್ ಲಾಂಗಿಂಗ್ ಇಸ್ ಸೆಲ್ಫ್ ಅಂತ ಹೇಳಿದರೆ ಒಂದು ರೀತಿಯ ಚೈತನ್ಯ ಶಕ್ತಿಯನ್ನು ಹೊಂದಿದ ಮಕ್ಕಳು ಇವರು. ಸೊ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ಅವರು ನಿಮ್ಮ ಮಕ್ಕಳಲ್ಲ, ಅವರೊಂದು ಚೈತನ್ಯ ಶಕ್ತಿಯನ್ನು, ದೇವರು ಸೃಷ್ಟಿಸಿದಂತಹ ಚೈತನ್ಯ ಶಕ್ತಿಯನ್ನು ಹೊಂದಿದ ಮಕ್ಕಳು. ಲಾಂಗಿಂಗ್ ಅಂತ ಹೇಳಿದರೆ ಉದ್ದ ಅಂತೇಳಿ ಅರ್ಥ ಅಲ್ಲ. ಸೊ ಲಾಂಗಿಂಗ್ ಅಂತ ಹೇಳಿದರೆ ತುಡಿತ. ಸೊ ಎಷ್ಟೋ ಮಂದಿ ದೇಶದಲ್ಲಿ ಒಂದು ಭೂಮಿಯಲ್ಲಿ ಹುಟ್ಟಿದ್ದಾರೆ, ಜನಿಸಿದ್ದಾರೆ, ಸತ್ತಿದ್ದಾರೆ. ಬಟ್ ಈ ಜೀವ ಅನ್ನುವಂತಹ ಒಂದು ಶಕ್ತಿ ಏನಿದೆ, ಈ ಚೈತನ್ಯ ಶಕ್ತಿ ಏನಿದೆ, ಈ ಜಗತ್ತಿನಲ್ಲಿ ಎಲ್ಲೆಡೆ ಕೂಡ ಹರಿದುಕೊಂಡು ಹೋಗ್ತಾ ಇದೆ. ಸೊ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಆರ್ ದ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅಂತ ಹೇಳಿದರೆ ಈ ಮಕ್ಕಳಲ್ಲಿ ಒಂದು ಚೈತನ್ಯ ಶಕ್ತಿ ಇದೆ. ಸೊ ನೆಕ್ಸ್ಟ್ ಕವಿ ಹೀಗೆ ಅನಲೈಸ್ ಮಾಡ್ತಾ ಹೋಗ್ತಿದ್ದಾರೆ. ಏನಂತ ಹೇಳಿದರೆ, ದೇ ಕಮ್ ಥ್ರೂ ಯು. ಸೊ ದೇ ಕಮ್ ಥ್ರೂ ಯು, ನಾಟ್ ಫ್ರಮ್ ಯು. ಸೊ ಈ ಸನ್ಸ್ ಆ್ಯಂಡ್ ಡಾಟರ್ಸ್ ಏನಿದ್ದಾರೆ ಈ ಜಗತ್ತಿಗೆ ಬಂದಿದ್ದಾರೆ, ಬಟ್ ನಿಮ್ಮಿಂದ ಬಂದಿಲ್ಲ, ನಿಮ್ಮಿಂದ ಬಂದಿರೋದಲ್ಲ. ಅದಕ್ಕೆ ಬೇರೆಯಾದ ಒಂದು ಶಕ್ತಿ ಇದೆ, ಬೇರೆಯಾದ ಕಾರಣಗಳಿವೆ. ಈ ಕಾರಣಗಳಲ್ಲಿ ನಾವು ಒಂದು ಥಿಯರಿ ಆಫ್ ಕಾಸುವೇಷನನ್ನು ನೋಡಬಹುದು. ಥಿಯರಿ ಆಫ್ ಕಾಸುವೇಷನ್ ಅಂತ ಹೇಳಿದರೆ ಏನು? ಸೊ ಅರಿಸ್ಟಾಟಲ್ ಒಂದು 4 ಟೈಪ್ಸ್ ಆಫ್ ಥಿಯರಿ ಆಫ್ ಕಾಸುವೇಷನನ್ನು ಹೇಳ್ತಾರೆ. ಸೊ ಯಾವುದೆಲ್ಲ ಕಾಸ್ ಅಂತ ಹೇಳಿದರೆ, ಒಂದು ಮೆಟೀರಿಯಲ್ ಕಾಸ್. ಸೊ ಇದು ಎಕ್ಸಾಮಿಗೆ ನಿಮಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಈ ನಾಲೆಜ್ ಒಂದು ನಿಮ್ಮಲ್ಲಿ ಇರಿ. ಸೊ ಈ ಕಾಸ್ ಅಂದರೆ ಏನು? ಸೊ ಮೆಟೀರಿಯಲ್ ಕಾಸ್, ಸೆಕೆಂಡ್ ಎಫಿಷಿಯಂಟ್ ಕಾಸ್, ಫಾರ್ಮಲ್ ಕಾಸ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಫೈನಲ್ ಕಾಸ್. ಸೊ ಒಂದು ಘಟನೆ ನಡೆದಿದೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾಗಿ ಹಲವಾರು ಕಾರಣಗಳಿರ್ತವೆ. ಸೊ ಈ 4 ರೀತಿಯ ಕಾರಣಗಳು ಕೂಡ ಈ ಒಂದು ಘಟನೆಗೆ ಏನಾಗಿರ್ತದೆ, ರೀಸನ್ ಆಗಿರ್ತದೆ. ಸೊ ಈ ಥಿಯರಿ ಆಫ್ ಕಾಸುವೇಷನ್ಗೆ ಏನಿದೆ ಅದರದ್ದೇ ಆದ ಒಂದು ರೀಸನ್ ಇದೆ. ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ಅಲ್ಲಿ ಥಿಯರಿ ಆಫ್ ಎಫಿಷಿಯಂಟ್ ಕಾಸ್ ಅಂತ ಹೇಳಿದರೆ ಇದನ್ನು ಕನ್ನಡದಲ್ಲಿ ನಾವು ನಿಮಿತ್ತ ಕಾರಣ ಅಂತ ನಾವು ಕರಿತೇವೆ, ನಿಮಿತ್ತ ಕಾರಣ. ಸೊ ಈ ರೂಲ್ಸ್ ಇಲ್ಲಿ ಪೇರೆಂಟಿಗೆ ಅಪ್ಲೈ ಆಗುತ್ತೆ. ಯಾವ ರೀತಿಯಲ್ಲಿ ಅಪ್ಲೈ ಆಗುತ್ತೆ? ಸೊ ಮಕ್ಕಳು ಈ ಜಗತ್ತಿಗೆ ಬರಬೇಕಾದ್ರೆ, ಮಕ್ಕಳನ್ನು ಹೆರಬೇಕಾದ್ರೆ ಇದೊಂದು ಏನು, ನಿಮಿತ್ತ ಕಾರಣ. ಸೊ ಇಟ್ ಈಸ್ ಅ ಎಫಿಷಿಯಂಟ್ ಕಾಸ್. ಸೊ ನಿಮಿತ್ಯ ಅಂತ ಹೇಳಿದರೆ ಸಂಪೂರ್ಣ ಅಂತ ಹೇಳಿ ಅಲ್ಲ, ಸಂಪೂರ್ಣ ಅಲ್ಲ. ಸೊ ಒಂದು ಮಗುವನ್ನು ಒಂದು ತಾಯಿ ಹೇರಬೇಕಾದ್ರೆ ಅವಳಿಗೆ, ಆ ತಂದೆ ತಾಯಿಗೆ ಏನು ಸಂಪೂರ್ಣ ಹಕ್ಕು ಆ ಮಗುವಿನ ಮೇಲೆ ಇರುವುದಿಲ್ಲ. ಸೊ ಮಗು ಹೀಗೇ ಆಗಬೇಕು, ಹಾಗೇ ಆಗಬೇಕು ಅನ್ನುವಂತಹ ಒಂದು 100% ಒಂದು ರೀತಿಯ ಹಕ್ಕು ಅವರಿಗೆ ಇರುವುದಿಲ್ಲ ಅಂತೆ. ಸೊ ನಿಮಿತ್ಯ ಅಂತ ಹೇಳಿದರೆ ಸಂಪೂರ್ಣ ಅಂತ ಹೇಳಿದರೆ ತಂದೆ ತಾಯಿಗೆ ಆ ಮಗುವಿನ ಮೇಲೆ ಸಂಪೂರ್ಣವಾದ ಹಕ್ಕು ಇಲ್ಲ. ಸೊ ಅವರೇ ಹೊಣೆಗಾರರು ಅಂತ, ತಂದೆ ತಾಯಿಯೇ ಎಲ್ಲದಕ್ಕೆ ಹೊಣೆಗಾರರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸೊ ನಿಮ್ಮ ಮೂಲಕ ಈ ಜಗತ್ತಿಗೆ ಮಕ್ಕಳು ಬಂದಿದ್ದಾರೆ, ಬಟ್ ಸೊ ಮಕ್ಕಳ ಮೇಲೆ ಏನು ಹೆಚ್ಚು ಪೊಸೆಸಿವ್ನೆಸ್ಸನ್ನು ಜಾಸ್ತಿಯಾಗಿ ಇಟ್ಕೊಳ್ಬಾರ್ದು. ನೀನು ಹೀಗೆ ಆಗಬೇಕು, ನೀನು ಹಾಗೆ ಆಗಬೇಕು, ನನ್ನ ಒಂದು ಕನಸಿನ ಅನುಸಾರವಾಗಿ ನೀನು ಹೋಗಬೇಕು ಅಂಥೇಳಿ ಅಂದುಕೊಳ್ಳುವಂಥದ್ದು ಈ ಪೇರೆಂಟ್ಸ್ ಸರಿಯಲ್ಲ ಅಂಥೇಳಿ ಯಾರು ಹೇಳ್ತಿದ್ದಾರೆ ಇಲ್ಲಿ? ಕಾಹಿಲ್ ಗಿಬ್ರಾನ್ ಅವರು ಇಲ್ಲಿ ಅಂತ ಹೇಳಿದ್ರೆ ಪ್ರೊಫೆಟ್ನ ಮುಖಾಂತರ ಇವರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಪ್ರೊಫೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ ಏನಂತ ಹೇಳಿದರೆ, ಸೊ ಎಲ್ಲ ಮಾತನ್ನು, ಸೊ ಒಂದು ತಾಯಿ ತನ್ನ ಮಗುವನ್ನು ಆ ಪ್ರೊಫೆಟಲ್ಲಿ ಕರ್ಕೊಂಡೋಗಿ ಮಗುವಿನ ಬಗ್ಗೆ ಹೇಳಿ ಅಂತ ಹೇಳುವಾಗ ಪ್ರೊಫೆಟ್ ಈ ಮಾತನ್ನೆಲ್ಲ ಹೇಳುವಂಥದ್ದು. ನೆನಪಲ್ಲಿಟ್ಕೊಳ್ಳಿ, ಕಾಹಿಲ್ ಗಿಬ್ರಾನ್ ಅವರಲ್ಲ, ಪ್ರೊಫೆಟ್ ಅವರು ನಿಮ್ಮ ಮಕ್ಕಳ ಬಗ್ಗೆ ನೀವು ಈ ರೀತಿ ಚಿಂತನೆ ಮಾಡುವುದು ತಪ್ಪು ಅಂತ ಹೇಳಿ ಇಲ್ಲಿ ಪ್ರೊಫೆಟ್ ಹೇಳ್ತಾ ಇರೋದು. ನೆಕ್ಸ್ಟ್ ಲೈನಲ್ಲಿ ಹೇಳ್ತಾನೆ, ಆ್ಯಂಡ್ ದೋ ದೇ ಆರ್ ವಿತ್ ಯು ಎಟ್ ದೇ ಬಿಲಾಂಗ್ ನಾಟ್ ಟು ಯು. ಸೊ ಅವರು ನಿಮ್ಮ ಜೊತೆಗೆ ಇರಬಹುದು, ಬಟ್ ದೇ ಆರ್ ನಾಟ್ ಬಿಲಾಂಗ್ ಟು ಯು. ದೇ ಅಂತ ಹೇಳಿದ್ರಲ್ಲಿ ಮಕ್ಕಳು, ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ದೇ ಅಂತ ಹೇಳಿದರೆ ಏನು, ಮಕ್ಕಳು. ಸೊ
ದೇ ಬಿಲಾಂಗ್ ಟು ಯು, ದೇ ಆರ್ ವಿತ್ ಯು. ಮಕ್ಕಳು ನಿಮ್ಮ ಜೊತೆ ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಕೊನೆ ತನಕ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳಿಕೊಳ್ಳುವುದು ಕೊನೆ ತನಕ ಅವರು ನಿಮ್ಮ ಜೊತೆ ಇರಬೇಕು ಅಂತ ಅಂದುಕೊಳ್ಳುವುದು ಸರಿಯಲ್ಲ. ಸೊ ನಿಮಗೆ ಕೊನೆ ತನಕ ನಿಮ್ಮ ಜೊತೆ ಅವರು ಸೇರಿ ಇರುವವರಲ್ಲ. ಸೊ ನಿಮ್ಮಿಂದ ಮಕ್ಕಳು ಬಂದಿದ್ದಾರೆ. ಸೊ ಇದೊಂದು ಪ್ರಕೃತಿಯ ನಿಯಮ ಕೂಡ ಆಗಿದೆ. ಸೊ ನಿಮ್ಮಿಂದ ಮಕ್ಕಳು ಬಂದಿದ್ದಾರೆ, ಹಾಗಂತ ನೀವು ಅವರ ಮೇಲೆ ಏನು ಒಂದು ಪೂರ್ತಿ ಭಾರವನ್ನು ನೀವು ಹೇರಬಾರ್ದು ಅನ್ನುವಂಥ ಮಾತನ್ನು ಇಲ್ಲಿ ಯಾರು ಹೇಳಿದ್ದಾರೆ? ಪ್ರೊಫೆಟ್ ಹೇಳಿದ್ದಾರೆ. ನೆಕ್ಸ್ಟ್ ಹೇಳ್ತಾರೆ, ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್. ಸೊ ನೀವು ಅವರಿಗೆ ಏನನ್ನು ಕೊಡ್ಬೋದು? ನಿಮ್ಮ ಮಕ್ಕಳಿಗೆ ನೀವು ಪ್ರೀತಿಯ ಧಾರೆಯನ್ನು ಲವ್ ಅಂತ ಏನಿದೆ, ಒಂದು ಪ್ರೀತಿಯ ಧಾರೆಯನ್ನು ನೀವು ಎರಿಬಹುದು. ಬಟ್ ನಿಮ್ಮ ಥಾಟ್ಸ್ ಅಂತ ಹೇಳಿದರೆ ಏನು ಮಕ್ಕಳೇ? ಕಲ್ಪನೆ. ನಿಮ್ಮ ಕಲ್ಪನೆಗಳನ್ನು ಅವರ ಮೇಲೆ ಹೇರಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ನೆಕ್ಸ್ಟ್ ಲೈನಲ್ಲಿ ಹೇಳಿದ್ದಾರೆ, ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್ ಅಲ್ವಾ. ಸೊ ಅವರಿಗೆ ಏನಿದೆ, ಮಕ್ಕಳಿಗೆ ಅವರದ್ದೇ ಆದ ಒಂದು ಏನಿದೆ ಥಾಟ್ಸ್ ಅಂತ ಹೇಳಿದ್ರೇನು, ಕಲ್ಪನೆ ಇದೆ. ಅವರಿಗೆ ಅವರದ್ದೇ ಆದ ಕಲ್ಪನೆ ಇದೆ. ಸೊ ಯಾವುದೇ ಸೆಂಟೆನ್ಸ್ನಲ್ಲಿ ಮಕ್ಕಳೇ, ಯಾವುದೇ ಸೆಂಟೆನ್ಸ್ನಲ್ಲಿ ಲೈನಲ್ಲಿ ಫಾರ್ ಅಂತ ಇದ್ದರೆ ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಏನಂತ ಹೇಳಿದರೆ ಬಿಕಾಸ್. ಇಲ್ಲಿ ಫಾರ್ ಅಂತ ಹೇಳಿದ್ರೇನು? ಬಿಕಾಸ್. ಸೊ ಮಕ್ಕಳಿಗೆ ಅವರದ್ದೇ ಆದ ಏನಿದೆ ಕನಸು ಇದೆ, ಅವರಿಗೆ ಅವರದ್ದೇ ಆದ ಏನಿದೆ ಆಲೋಚನೆ ಇದೆ. ಸೊ ಯು ಲವ್ ದೆಮ್ ಬಟ್ ಯು ಕಾಂಟ್ ಗಿವ್ ಯುವರ್ ಥಾಟ್ಸ್ ಟು ದೆಮ್. ಸೊ ನೀವು ಅವರನ್ನು ಪ್ರೀತಿಸಬಹುದು, ಎಷ್ಟು ಬೇಕಾದರೆ ಪ್ರೀತಿಸಿ, ಬಟ್ ನಾನು ಹೇಳಿದಾಗೆ ನನ್ನ ಮಗು ಇರಬೇಕು, ನನ್ನ ಮಗಳು ಇರಬೇಕು ಅಂತ ಹೇಳಿಕೊಳ್ಳುವ ಒಂದು ಕಲ್ಪನೆ ನಿಮ್ಮಲ್ಲಿ ಏನಿದೆಯೋ, ಥಾಟ್ಸ್ ಏನಿದೆಯೋ ಅದು ತಪ್ಪು ಅಂತೇಳಿ ಇಲ್ಲಿ ಪ್ರೊಫೆಟ್ ಹೇಳ್ತಿದ್ದಾರೆ. ಸೊ ಈ ಲೈನಲ್ಲಿ ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಏನಂತ ಹೇಳಿದರೆ ಎಕ್ಸಾಮ್ಗೆ ಕೂಡ ಬರ್ತದೆ, 1 ಮಾರ್ಕ್ಸ್ ಕ್ವಶನ್ ಬರ್ತದೆ. ಏನು? ವಾಟ್ ಪೇರೆಂಟ್ಸ್ ಕ್ಯಾನ್ ಗಿವ್ ಯು ಆ್ಯಂಡ್ ನಾಟ್ ಗಿವ್ ಯು. ಸೊ ನಿಮ್ಮ ಪೇರೆಂಟ್ಸ್ ನಿಮಗೆ ಏನನ್ನು ಕೊಡಬಹುದು, ಏನನ್ನು ಕೊಡಬಾರ್ದು ಅಂಥೇಳಿ ಒಂದು ಕ್ವಶನ್ ಎಕ್ಸಾಮಿಗೆ ಬರ್ತದೆ. ಆದ್ದರಿಂದ ಈ ಒಂದು ಪದ್ಯದ ಪ್ರತಿಯೊಂದು ಲೈನನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಇನ್ನು ನೆಕ್ಸ್ಟ್ ಲೈನ್ ಹಿ ಟೆಲ್ಸ್ ದ್ಯಾಟ್ ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇಯರ್ ಸೋಲ್ಸ್ ಅಂತ ಹೇಳಿದರೆ, ನೀವು ಆ ಮಕ್ಕಳ ಶರೀರಕ್ಕೆ ಮನೆಯಾಗಿರ್ಬೋದು, ಬಟ್ ಅವರ ಆತ್ಮಕ್ಕೆ ಅಲ್ಲ. ಸೊ ನೀವೊಂದು ಅವರನ್ನು ಸೃಷ್ಟಿಸಿರ್ಬೋದು, ನೀವೊಂದು ಅವರಿಗೆ ರೂಪವನ್ನು ಕೊಟ್ಟಿರ್ಬೋದು, ಬಟ್ ಅವರ ಒಳ ಆತ್ಮ ಅನ್ನುವಂಥದ್ದು ಏನಿದೆಯೋ, ಸೊ ಅದಕ್ಕೆ ಅದರದೇ ಆದ ಚಿಂತನೆ ಇದೆ. ಸೊ ಅವರ ಶರೀರಕ್ಕೆ ನೀವು ಮನೆ ಮಾಡಿಕೊಡಬಹುದು, ಬಟ್ ಅವರ ಆತ್ಮಕ್ಕೆ ಅಲ್ಲ. ಸೊ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೋದು ಅಂತ ಹೇಳಿದರೆ, ಮಕ್ಕಳನ್ನು ಫಿಸಿಕಲಿ ನೀವು ಕಂಟ್ರೋಲ್ ಮಾಡ್ಬೋದು, ಬಿಲ್ಟ್ ಮಾಡ್ಬೋದು, ಬಟ್ ಅವರ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಫಿಸಿಕಲಿ ಯು ಕ್ಯಾನ್ ಕಂಟ್ರೋಲ್ ಯುವರ್ ಚಿಲ್ಡ್ರನ್ ಬಟ್ ನಾಟ್ ಇಂಟರ್ನಲಿ. ಅವರ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ಬಿಕಾಸ್ ದೇರ್ ಸೋಲ್ಸ್ ಡ್ವೆಲ್ಸ್ ಇನ್ ದ ಹೌಸ್ ಆಫ್ ಟುಮಾರೋ ಅಂತ ಹೇಳಿದರೆ, ಮಕ್ಕಳು ಯಾವತ್ತು ನಾಳೆ ಅಂದರೆ ಭವಿಷ್ಯದ ಮಕ್ಕಳು ಅಲ್ವಾ. ಮಕ್ಕಳು ಭವಿಷ್ಯದ ಮಕ್ಕಳು, ನಾಳೆಯ ಬಗ್ಗೆ ಚಿಂತಿಸುವ ಮಕ್ಕಳು. ಅದಕ್ಕೋಸ್ಕರ ಅವರಿಗೆ ತಮ್ಮದೇ ಆದ ಆಲೋಚನೆ ಇರ್ತದೆ. ಒಂದು ಮಗುವಿಗೆ ನೀನು ಹೇಳ್ಬೋದು, ಏನು ಅದರ ಆಸೆ ಟೀಚರ್ ಆಗಬೇಕು ಅಂತ ಹೇಳಿದರೆ, ನೀನು ಡಾಕ್ಟರ್ ಆಗು ಅಂತೇಳಿ ನೀವು ಆ ಮಗುವನ್ನು ಫೋರ್ಸ್ ಮಾಡಿದರೆ, ಖಂಡಿತ ಆ ಮಗು ತನ್ನ ಆಲೋಚನೆಯನ್ನು ಮಾತ್ರ ಏನು ಮಾಡ್ತದೆ, ಸಪೋರ್ಟ್ ಮಾಡ್ತಾ ಹೋಗ್ತದೆ. ಸೊ ಒಂದು ಮಗುವನ್ನು ನೀನು ಇದೇ ಆಗು ಅದೇ ಆಗು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆ ಮಕ್ಕಳಿಗೆ ಏನಿರ್ತದೆ, ಅವರದ್ದೇ ಆದ ಭವಿಷ್ಯದ ಥಾಟ್ಸ್ಗಳಿರ್ತವೆ, ಆಲೋಚನೆಗಳಾಗಿರ್ತವೆ. ಸೊ ಹಾಗಾಗಿ ಯು ಕಾಂಟ್ ಕಂಟ್ರೋಲ್ ದೆಮ್ ವಿಚ್ ಯು ಕೆನಾಟ್ ವಿಸಿಟ್ ನಾಟ್ ಈವನ್ ಇನ್ ಯುವರ್ ಡ್ರೀಮ್ಸ್. ಸೊ ಏನು ಈ ಮಕ್ಕಳು ಭವಿಷ್ಯದಲ್ಲೇ ಏನು ಕನಸು ಕಾಣ್ತಾ ಇರ್ತಾರೆ. ಸೊ ನಿಮಗೆ ಇವರ ಒಂದು ಲೈಫಲ್ಲಿ ನೀವು ಎಂಟ್ರಿ ಮಾಡಲಿಕ್ಕೂ ಕೂಡ ಆಗೋದು. ಯು ಕೆನಾಟ್ ಕಂಟ್ರೋಲ್ ದೆಮ್ ವಿಚ್ ಯು ಕೆನಾಟ್ ವಿಸಿಟ್ ನಾಟ್ ಈವನ್ ಇನ್ ಯುವರ್ ಡ್ರೀಮ್ಸ್. ಅವರ ಒಂದು ಕನಸಲ್ಲಿ ಕೂಡ ನೀವು ಏನು ಎಂಟ್ರಿ ಕೊಡಲಿಕ್ಕೆ ಆಗುವುದಿಲ್ಲ. ಸೊ ನಿಮಗೆ ಕನಸು ಕಾಣಲಿಕ್ಕೂ ಕೂಡ ಆಗುವುದಿಲ್ಲ. ಅವರ ಜೀವನದಲ್ಲಿ ನಾನು ಎಂಟ್ರಿಯಾಗಿ ನನ್ನ ಮಗನನ್ನು ಅಥವಾ ಮಗಳನ್ನು ಈ ರೀತಿಯಾಗಿ ಬದಲಿಸ್ತೇನೆ ಅಂತೇಳಿ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಆಗಿರ್ತದೆ. ಸೊ ಯು ಕೆನಾಟ್ ಎಂಟರ್ ಇನ್ ದೇರ್ ಡ್ರೀಮ್ಸ್. ಸೊ ಯು ಕೆನಾಟ್ ಡ್ರೀಮ್ ಆ್ಯಂಡ್ ಯು ಕೆನಾಟ್ ಎಂಟರ್ ಇನ್ ದೇರ್ ಅವರ ಲೈಫಲ್ಲಿ ನೀವು ಎಂಟ್ರಿ ಮಾಡಲಿಕ್ಕೆ ಆಗುವುದಿಲ್ಲ. ನೆಕ್ಸ್ಟ್ ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್ ಬಟ್ ನಾಟ್ ಸೀಕ್ ನಾಟ್ ದೆಮ್ ಲೈಕ್ ಯು. ಸೊ ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್. ನೀವು ಬೇಕಾದರೆ ನನ್ನ ಮಗನಾಗಿ ಅಥವಾ ಮಗಳ ಹಾಗೆ ನಾನು ಇರ್ತೇನೆ ಅಂತ ಅಂದ್ಕೊಳ್ಬೋದು, ಆದರೆ ನಿಮ್ಮ ಮಕ್ಕಳು ನಿಮ್ಮ ಹಾಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು 100ರಲ್ಲಿ 10% ಮಕ್ಕಳು ನಿಮ್ಮ ಹಾಗೆ ಆಗಲಿಕ್ಕೆ ಪ್ರಯತ್ನಿಸಬಹುದು, ಬಟ್ 90% ಮಕ್ಕಳು ಏನಾಗ್ತಾರೆ, ಅವರ ಕನಸನ್ನೇ
ಬೆನ್ನೇರಿ ಹೋಗ್ತಾರೆ, ಹಿಂದೆಯೇ ಹೋಗ್ತಾರೆ. ನೀವು ಮಕ್ಕಳನ್ನು ನೋಡಬೇಕಾದ್ರೆ ನೀವು ಮಕ್ಕಳ ಥರ ಇರಬೇಕು ಅಂತ ಆಸೆ ಪಡಬಹುದು, ಬಟ್ ನಿಮ್ಮ ಹಾಗೆ ಸೀಕ್ ನಾಟ್ ಮೇಕ್ ದೆಮ್ ಲೈಕ್ ಯು. ಮಕ್ಕಳನ್ನು ನಿಮ್ಮ ಹಾಗೆ ನಿಮ್ಮ ಇಷ್ಟದ ಪ್ರಕಾರ ಇರಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಆಗುವುದಿಲ್ಲ. ಈವನ್ ನಿಮ್ಮ ಮಕ್ಕಳನ್ನು ಕೂಡ ಈ ವಿಷಯಕ್ಕೆ ನೀವೇನು ಮಾಡಬೇಡಿ, ಫೋರ್ಸ್ ಮಾಡಬೇಡಿ. ಬಿಕಾಸ್ ಫಾರ್ ಲೈಫ್ಸ್ ಗೋಸ್ ನಾಟ್ ಬ್ಯಾಕ್ವರ್ಡ್. ಜೀವನ ಅನ್ನುವಂಥದ್ದು ಯಾಕೆ ಮುಂದೆ ಮುಂದೆ ಹೋಗ್ತಾ ಇರ್ತದೆ. ಮಕ್ಕಳ ಜೀವನ ಅನ್ನುವಂಥದ್ದು, ಅವರು ಕನಸು ಕಾಣುವಂಥದ್ದು ಮುಂದೆ ಮುಂದೆ ಹೋಗ್ತಾ ಇರ್ತದೆ ಹೊರತು ಹಿಂದೆ ನಿಲ್ಲುವುದಿಲ್ಲ, ಹಿಂದೆ ನೋಡುವುದಿಲ್ಲ. ಅದಕ್ಕೋಸ್ಕರ ಲೈಫ್ಸ್ ಗೋಸ್ ನಾಟ್ ಬ್ಯಾಕ್ವರ್ಡ್. ಜೀವನ ಅನ್ನುವಂಥದ್ದು ಮುಂದೆ ಹೋಗುತ್ತೆ, ಹಿಂದೆ ಬರಲ್ಲ. ಸೊ ನಾರ್ ಟ್ಯಾರೀಸ್ ವಿತ್ ಎಸ್ಟರ್ಡೇ. ಮಕ್ಕಳೇ ಇಷ್ಟೇ ಹೊತ್ತು ಪೇರೆಂಟ್ಸ್ ಮಕ್ಕಳ ಮೇಲೆ ಯಾವುದೇ ರೀತಿಯ ಚಿಂತನೆ ಮಾಡಬೇಕು ಅಂತ ಹೇಳಿದರೆ ಈ ರೀತಿಯಲ್ಲಿ ಒಂದು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ, ಇನ್ನು ಮುಂದೆ ನೀವು ತುಂಬ ಏನಾಗಿರ್ಬೇಕಂತ ಹೇಳಿದರೆ ಈ ವಿಷಯವನ್ನು ನೀವು ತುಂಬ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನಾರ್ ಟ್ಯಾರೀಸ್ ವಿತ್ ಎಸ್ಟರ್ಡೇ ಅಂತ ಹೇಳಿದರೆ, ಸೊ ಹಿಂದೆ ಅವರನ್ನು ತಗೊಂಡು ಹೋಗಬೇಡಿ, ಅವರ ಜೀವನವನ್ನು ನೀವು ಮುಂದೆ ಮುಂದೆ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಅವರನ್ನು ಅವರ ಇಷ್ಟ ಪ್ರಕಾರಕ್ಕೆ ಬೆಳೆಸಿ. ನಿಮ್ಮ ಪೊಸೆಸಿವ್ನೆಸ್ಸನ್ನು ಅವರ ಮೇಲೆ ಹೇರಬೇಡಿ ಅಂತ ಹೇಳಿ ಇಲ್ಲಿ ಒಂದು ಪ್ರೊಫೆಟ್ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಎಕ್ಸಾಮ್ಗೆ ಕೂಡ ಇದು ಇಂಪಾರ್ಟೆಂಟ್ ಕ್ವಶನ್ ಬರ್ತದೆ. ಸೊ ಇದನ್ನು ಸ್ವಲ್ಪ ಕಾನ್ಸಂಟ್ರೇಟ್, ಎಲ್ಲ ಲೈನ್ಗಳನ್ನು ನೀವು ಕಾನ್ಸಂಟ್ರೇಟ್ ಮಾಡಿ. ಯು ಆರ್ ದ bows from which your children as living arrows are sent forth. ಸೊ ಇಲ್ಲಿ ಪೇರೆಂಟ್ಸ್ ಮತ್ತು ಮಕ್ಕಳನ್ನು ಒಂದೊಂದು ವಸ್ತುವಿಗೆ ಇಲ್ಲಿ ಪ್ರೊಫೆಟ್ ಕಂಪೇರ್ ಮಾಡಿದ್ದಾರೆ, ಹೋಲಿಸ್ತಾ ಹೋಗಿದ್ದಾರೆ. ಸೊ ಇಲ್ಲಿ ಬಿಲ್ಲನ್ನು ಪೇರೆಂಟ್ಸಿಗೆ ಹೋಲಿಸ್ತಾರೆ, ನಂತರ ಆ ಬಿಲ್ಲಿನಿಂದ ಹೊರಟ ಬಾಣವನ್ನು ಮಕ್ಕಳಿಗೆ ಹೋಲಿಸಿದ್ದಾರೆ. ಸೊ ದೇ ಆರ್ ಸೆಂಟ್ ಫೋರ್ತ್. ನೀವು ಬಿಲ್ಲಾದರೆ ನಿಮ್ಮಿಂದ ಮುಂದೆ ಕಳಿಸಲ್ಪಟ್ಟ ಬಾಣಗಳಿವೆಯಲ್ಲ ಅವು ಮಕ್ಕಳು. ಸೊ ಈ ಲೈನನ್ನು ನೀವು ತುಂಬ ನೆನಪಲ್ಲಿಡಿ. ಒಂದು 3 ವಿಷಯಗಳಿವೆ ಇಲ್ಲಿ, 3 ವಸ್ತುಗಳಿಗೆ ಇಲ್ಲಿ ಕಂಪೇರ್ ಮಾಡಿದ್ದಾರೆ. ಇದನ್ನು ದಯವಿಟ್ಟು ನೀವು ಎಕ್ಸಾಮ್ಗೆ ಕೂಡ ಇಂಪಾರ್ಟೆಂಟ್, ಇದನ್ನು ನೆನಪಲ್ಲಿ ಇಡಿ. ಸೊ bows refers to parents, arrows refers to children and archer refers to God ಅಂತ ಹೇಳಿದರೆ ಇಲ್ಲಿ ಬಿಲ್ಲುಗಾರ ಯಾರು, ಇಲ್ಲಿ ದೇವರು. ಸೊ ನೆಕ್ಸ್ಟ್ ಏನು ಹೇಳ್ತಾನೆ ಅಂತ ಹೇಳಿದರೆ, ದ ಆರ್ಚರ್ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ದ ಇನ್ಫಿನಿಟ್. ಸೊ ಇನ್ಫೈನೈಟ್ ಅಂತ ಹೇಳಿದರೆ ಅನಂತತೆ. ಸೊ ಈ ಜೀವ ಅನ್ನುವಂಥದ್ದು, ಈ ಜೀವ ಸಂಕುಲ ಅನ್ನುವಂಥದ್ದು ಏನಿದೆಯೋ ಅದು ಎಲ್ಲಿಯೂ ಕೂಡ ನಿಲ್ಲುವುದಿಲ್ಲ, ಎಲ್ಲಿಯೂ ಕೂಡ ಸ್ಟಾಪ್ ಆಗುವುದಿಲ್ಲ. ಇದು ಇನ್ಫಿನೈಟ್ ಅಂತ ಹೇಳಿದರೆ ಅನಂತತೆ, ಮುಂದುವರಿತಾ ಹೋಗ್ತದೆ. ಸೊ ಲೈಫ್ ಈಸ್ ಅ ಕಂಟಿನ್ಯೂಸ್ ಫ್ಲೋ. ಜೀವ ಅನ್ನುವಂಥದ್ದು ಅನಂತವಾಗಿ ಮುಂದೆ ಹರಿತಾ ಇರ್ತದೆ. ಸೊ ಇನ್ಫಿನಿಟ್ ಪಾತ್ ಅಂತ ಏನಿದೆಯೋ ಇದರಲ್ಲಿ ಈ ಬಿಲ್ಲುಗಾರ ಅಂತಂದರೆ ದೇವರು ನಿಮ್ಮನ್ನು ಬಿಲ್ಲುಗಳನ್ನಾಗಿ ಮಾಡಿಕೊಂಡು ಮಕ್ಕಳನ್ನು ಬಾಣಗಳಂತೆ ನಿಮ್ಮನ್ನು ಮುಂದೆ ಕಳಿಸ್ತಾ ಇರ್ತಾನೆ. ಸೊ ಹಿ ಬೆಂಡ್ಸ್ ಯು ವಿತ್ ಹಿಸ್ ಮೈಟ್. ಸೊ ಅಂತ ಮೈಟ್ ಅಂತ ಹೇಳಿದರೆ, ಸೊ ಸೆಂಟೆನ್ಸ್ನಲ್ಲಿ ನೀವು ಹಿ ಅಂತ ಬಂದಾಗ ಹೆಚ್ಚು ಕ್ಯಾಪಿಟಲ್ನಲ್ಲಿ ಯಾವತ್ತೂ ಇರ್ತದೆ. ಸೊ ಯಾಕಂದರೆ ಹಿ ಅಂತ ಹೇಳಿದರೆ ಅಲ್ಲಿ ಗಾಡ್. ಸೊ ದೇವರನ್ನು ನಾವು ಗೌರವಿಸಿ ಹಿ ಅಂತ ಹೇಳಿದರೆ ಹೆಚ್ಚನ್ನು ಕ್ಯಾಪಿಟಲ್ ಆಗಿ ನಾವು ಬಳಸಿಕೊಳ್ಳುವಂಥದ್ದು. ಸೊ ಆ್ಯಂಡ್ ಹಿ ಬೆಂಡ್ಸ್ ಯು ವಿತ್ ಹಿಸ್ ಮೈಟ್. ಮೈಟ್ ಅಂತ ಹೇಳಿದರೆ ಶಕ್ತಿ. ಸೊ ದೇವರು ನಮ್ಮನ್ನು ಏನು ಮಾಡ್ತಾನೆ ಅಂತ ಹೇಳಿದರೆ ಅವನು ಬೆಂಡ್ ಮಾಡ್ತಾನೆ. ಬಿಲ್ಲನ್ನು ಎಷ್ಟು ಬೆಂಡ್ ಮಾಡ್ತಾನೋ ಅಷ್ಟು ಬಾಣಗಳು ಕೂಡ ಅಷ್ಟು ಫೋರ್ಸ್ಫುಲ್ಲಿ ಆಗಿ ದೂರಕ್ಕೆ ಹೋಗ್ತಾ ಇರ್ತವೆ. ಸೊ ದೂರಕ್ಕೆ ಹೋಗ್ತವೆ. ಸೊ ಹಿ ಬೆಂಡ್ಸ್ ಅಂದರೆ ಆರ್ಚರ್ ಅಂತ ಹೇಳಿದರೆ ಗಾಡ್. ಸೊ ಗಾಡ್ ನಮ್ಮನ್ನು ಎಷ್ಟು ಬೆಂಡ್ ಮಾಡ್ತಾನೋ, ಸೊ ಅಂದರೆ ಅವನ ಶಕ್ತಿಯನ್ನು ಬಳಸಿಕೊಂಡು ಎಷ್ಟು ಬೆಂಡ್ ಮಾಡ್ತಾನೋ, ದ್ಯಾಟ್ ಈಸ್ ಆ್ಯರೋಸ್ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್. ಸೊ ಅಂತ ಹೇಳಿದರೆ ಆ ದೇವರ ಬಾಣಗಳು ಏನಿವೆಯೋ, ಅಂದರೆ ಆ ದೇವರ ಬಾಣಗಳು ಅಂತ ಹೇಳಿದರೆ ಇಲ್ಲೇನು ಮಕ್ಕಳು, ಇವೆಲ್ಲ ದೇವರ ಬಾಣಗಳು. ಸೊ ಈ ಬಿಲ್ಲನ್ನು ಎಷ್ಟು ಬೆಂಡ್ ಮಾಡ್ತಾನೋ ಅಂತ ಹೇಳಿದರೆ ಸ್ವಿಫ್ಟ್ ಅಂತ ಹೇಳಿದರೆ ಫಾಸ್ಟಾಗಿ ಹೋಗುವಂಥದ್ದು, ಆ್ಯಂಡ್ ಫಾರ್ ಅಂತ ಹೇಳಿದರೆ ದೂರ. ಸೊ ನಿಮ್ಮನ್ನು ಅಂತ ಹೇಳಿದರೆ ಪೇರೆಂಟ್ಸನ್ನು ಬಳಸಿಕೊಂಡು ಆ ಬಾಣಗಳನ್ನು ದೇವರು ಬಿಡ್ತಿದ್ದಾರೆ. ಸೊ once again keep in a mind that bow ಅಂತ ಹೇಳಿದರೆ parent, arrows refers to children and archer refers to God. ಸೊ ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲ್ಯಾಡ್ನೆಸ್. ಸೊ ಗ್ಲ್ಯಾಡ್ನೆಸ್ ಅಂತ ಹೇಳಿದರೆ ಸಂತೋಷ, ಹ್ಯಾಪಿನೆಸ್. ಸೊ ದೇವರು ಏನು ನಮ್ಮನ್ನು ಬಾಣಗಳಾಗಿ ಅವನು ಬಾಣಗಳನ್ನಾಗಿ ಬಳಸಿಕೊಂಡು ದೂರ ನಮ್ಮನ್ನು ಅಂತ ಹೇಳಿದರೆ ನಮ್ಮ ಒಂದು ಗೋಲನ್ನು ರೀಚ್ ಮಾಡಲಿಕ್ಕೆ ಅವನು ಸಹಾಯವನ್ನು ಮಾಡ್ತಾನೋ. ಸೊ ಈ ಒಂದು ನಮ್ಮನ್ನು ಬಾಣಗಳನ್ನಾಗಿ ಒಂದು ಶಕ್ತಿಯನ್ನು ನಮಗೆ ನೀಡಿರ್ತಾನೋ, ಬಾಣಗಳನ್ನಾಗಿ ನಮ್ಮನ್ನು ಅವನು ಬಳಸಿಕೊಂಡಿರ್ತಾನೋ. ಸೊ ಇದನ್ನು ನಾವೇನಂತ ಅಂದ್ಕೊಳ್ಬೇಕು ಅಂತ ಹೇಳಿದರೆ ಗ್ಲ್ಯಾಡ್ನೆಸ್ ಅಂತ ಹೇಳಿದರೆ ಸುಖ ಅಂತ ನಾವು ಅಂದ್ಕೊಳ್ಬೇಕು.
ತಗೊಳ್ಬೇಕು, ಖುಷಿಯಾಗಿ ನಾವು ಇದನ್ನು ಸ್ವೀಕರಿಸಬೇಕು. ಸೊ ಯಾಕಂತ ಹೇಳಿದರೆ ಈವನ್ he loves the arrows that flies. ಸೊ even as he loves the arrows that flies. ಸೊ ಬಾಣಗಳನ್ನು ಎಷ್ಟು ದೂರಕ್ಕೆ ಹೋಗ್ತಾವೋ ಆ ಬಾಣಗಳನ್ನು ಏನು ದೇವರು ಎಷ್ಟು ಪ್ರೀತಿಸ್ತಾನೆ ಅಂತ ಹೇಳಿದರೆ, ಸೊ he loves also the bow that is stable. ಆ ಬಾಣಗಳನ್ನು ಮುಂದಕ್ಕೆ ಹೋಗಲು ಯಾರು ಕಾರಣರಾಗಿರ್ತಾರೆ? ಪೇರೆಂಟ್ಸ್. ನೀವು ಅಂತೇಳಿ ಪೇರೆಂಟ್ಸ್ ಕಾರಣರಾಗಿರ್ತೀರಾ. ಸೊ ನಿಮ್ಮನ್ನು ಕೂಡ ಅವನು ಅಷ್ಟೇ ಪ್ರೀತಿಸ್ತಾನೆ. ಸೊ ದೇವರು ಆ ಬಿಲ್ಲುಗಳನ್ನು ಕೂಡ ಪ್ರೀತಿಸ್ತಾನೆ, ಆ ಬಾಣ ಅಂತೇಳಿ ಪೇರೆಂಟ್ಸನ್ನು ಕೂಡ ಇಲ್ಲಿ ಪ್ರೀತಿಸ್ತಾನೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಸೊ ದೇವರು ಒಂದು ಶಕ್ತಿಯನ್ನು ನೀಡಿ ಒಂದು ಮಗುವನ್ನು ಒಂದು ಈ ಭೂಮಿಯಲ್ಲಿ ಜನಿಸಲಿಕ್ಕೆ ಕಾರಣ ಆಗ್ತಾನೆ. ಸೊ ಅವನು ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಪೇರೆಂಟ್ಸಿಗೆ ಕೂಡ ಒಂದು ಮಗುವನ್ನು ನೋಡ್ಕೊಳ್ಳಿಕ್ಕೆ ಕೂಡ ಒಂದು ಒಳ್ಳೆಯ ದಾರಿಯಲ್ಲಿ ಕಳಿಸ್ಲಿಕ್ಕೆ ಒಂದು ಮಗುವಿಗೆ ಕೂಡ ಏನು ಕೊಟ್ಟಿರ್ತಾನೆ, ಒಂದು ಆ ಪೇರೆಂಟ್ಸಿಗೆ ಏನು ಕೊಟ್ಟಿರ್ತಾನೆ, ಒಂದು ರೀತಿಯ ಶಕ್ತಿಯನ್ನು ಕೊಟ್ಟಿರ್ತಾನೆ. ಸೊ ಮಗುವನ್ನು ಕೂಡ ಆ ಪೇರೆಂಟನ್ನು ಕೂಡ ಇಬ್ಬರ ಮೇಲೆ ಕೂಡ ಪ್ರೀತಿ ಇರ್ತದೆ. ಮತ್ತು ಇಬ್ಬರನ್ನು ಕೂಡ ಯಾರು ಕಂಟ್ರೋಲ್ ಮಾಡ್ತಾರೆ? ಆರ್ಚರ್ ಅಂತ ಹೇಳಿದರೆ ದೇವರು ಕಂಟ್ರೋಲ್ ಮಾಡ್ತಾರೆ ಅಂತೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಸೊ ಮಕ್ಕಳೇ, ಸೊ ದಿಸ್ ಪೋಯಮ್ ಇಸ್ ನಾಟ್ ಲೈಕ್ ಅದರ್ ಪೋಯಮ್. ಸೊ ಇದು ಬೇರೆ ಪೋಯಮ್ಗಳನ್ನು ನಾವು ಹೇಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಆದರೆ ಈ ಪೋಯಮ್ ಆ ಥರ ಅಲ್ಲ, ಸ್ವಲ್ಪ ಡೀಪಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ದಯವಿಟ್ಟು ಲೈನ್ ಬೈ ಲೈನ್ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸಾಮಿಗೆ ಬರೆಯುವಾಗ ಕೂಡ ಒಂದು ಏನು ಪೋಯಮನ್ನು ಡೈರೆಕ್ಟಾಗಿ ಹೀಗೆ ಬರಿತಾ ಹೋಗಬೇಡಿ. ಸೊ ಇಲ್ಲೊಂದು ಒಳ್ಳೆ ಚಿಂತನೆ ಇದೆ ಪೋಯಮಲ್ಲಿ. ಸೊ ಅದನ್ನು ನೀವು ದಯವಿಟ್ಟು ಅರ್ಥ ಮಾಡಿಕೊಂಡು ಬರೀರಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ. ಸೊ ಹಿಯರ್ ಐ ಸ್ಟಾಪ್ ದಿಸ್ ಪೋಯಮ್. ಸೊ ಇಲ್ಲಿ ಪೋಯಮ್ ಮುಕ್ತಾಯಗೊಂಡಿದೆ. ಸೊ ಅದಕ್ಕೋಸ್ಕರ ಐ ಸ್ಟಾಪ್ ನೌ. ಆ್ಯಂಡ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಆಸ್ಕ್ ಮೀ. ಥ್ಯಾಂಕ್ ಯು.